ನಮಸ್ಕಾರ. ನಾನಿದಿನ ಉಪ್ಪು ಹುಳಿ ಖಾರದ ಬಸಳೆ ಸೊಪ್ಪಿನ ದೋಸೆ ಮಾಡ್ಕೊಂಡು ಬಂದಿದ್ದೀನಿ. ಈ ದೋಸೆ ತುಂಬ ಟೇಸ್ಟ್ ಇರುತ್ತೆ, ಹಾಗೆ ಬಹಳ ಸರಳವಾಗಿ ಮಾಡುವಂಥದ್ದು. ಈ ದೋಸೆ ಹಿಟ್ಟಿಗೆ ನಾನು ಹೀರೆಕಾಯಿ ಮತ್ತು ಬದನೆಕಾಯಿ ಹೋಳುಗಳನ್ನು ಹಾಕಿ ಅದ್ದಿ ದೋಸೆ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇದ್ರ ವಿಡಿಯೋ ಇದೆ. ಹಾಗೆ ಈ ದೋಸೆ ಆರೋಗ್ಯಕ್ಕೆ ಸಹಿತ ತುಂಬ ಒಳ್ಳೆಯದು. ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ದೋಸೆ ಮಾಡಿಕೊಟ್ರೆ ಸುಮ್ಮನೆ ತಿಂತಾರೆ. ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ. ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಲೋಟದಷ್ಟು ದೋಸೆ ಅಕ್ಕಿ ಹಾಕೋಣ. ಹಾಗೆ 1 ಲೋಟ ದೋಸೆ ಅಕ್ಕಿಗೆ 2 ಸ್ಪೂನ್ ಉದ್ದಿನಬೇಳೆ ಅಂತೆ, 2 ಲೋಟ ಅಕ್ಕಿಗೆ 4 ಸ್ಪೂನ್ ಉದ್ದಿನಬೇಳೆನ ಹಾಕೋಣ. ಈಗ ದೋಸೆ ಅಕ್ಕಿಗೆ ಸ್ವಲ್ಪ ನೀರು ಹಾಕೋಣ. ಹಾಗೆ ತಿಕ್ಕಿ ತೊಳೆದು ಒಂದು ಸರಿ ಈ ನೀರನ್ನು ತೆಗೆಯೋಣ. ಈ ನೀರನ್ನು ಹೂವಿನ ಗಿಡಗಳಿಗೆ ಹಾಕಿದರೆ ಗಿಡಗಳು ತುಂಬ ಚೆನ್ನಾಗಾಗುತ್ತೆ. ಈಗ ಅಕ್ಕಿ ತೊಳೆದಾಯಿತು. 3 ಲೋಟದಷ್ಟು ಬೇರೆ ನೀರು ಹಾಕಿ 5 ರಿಂದ 6 ಗಂಟೆ ನೆನೆಯೋಕ್ಕೆ ಬಿಡೋಣ. ಹಾಗೆ ಈ ನೀರಲ್ಲೇ ದೋಸೆ ರುಬ್ಬಬೇಕು. ಅಧಿಕ ಪೌಷ್ಟಿಕಾಂಶ ಇರುತ್ತೆ, ಹಾಗೆ ರುಚಿನೂ ತುಂಬ ಬರುತ್ತೆ. ಈಗ ಅಕ್ಕಿ ನೆಂದಿದೆ. ಸ್ವಲ್ಪ ನೀರನ್ನು ಈ ಲೋಟಕ್ಕೆ ಬಗ್ಸಿಟ್ಕೊಳ್ಳೋಣ. ರುಬ್ಬಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋಣ. ಹಾಗೆ ಈ ದೋಸೆ ಹಿಟ್ಟು ಉದ್ದಿನ ಹಿಟ್ಟಿನ ಹದಕ್ಕೆ ಇರಬೇಕು. 2 ಸ್ಪೂನಷ್ಟು ಬೆಲ್ಲ ಹಾಕೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. ಹುಳಿಗೆ ಹುಣಸೆ ಹಣ್ಣು ಹಾಕ್ಬೋದು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ವಾಟೆ ಹುಳಿ ಪುಡಿನ ಹಾಕ್ತೀನಿ. ಹಾಗೆ ಖಾರಕ್ಕೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಹಾಕ್ತೀನಿ. ಬೇಕಾದರೆ ಒಣಮೆಣಸು ಹಾಕ್ಬೋದು, ಆದರೆ ಒಣಮೆಣಸನ್ನ ಹುರಿಬಾರ್ದು, ಹಸಿ ಹಾಕಬೇಕು. 1 ದೊಡ್ಡ ಮುಷ್ಟಿ ಆಗಷ್ಟು ಕಾಯಿ ಹೂವನ್ನ ಹಾಕೋಣ. ಹಾಗೆ ಇದಕ್ಕೆ ಮಸಾಲೆ ಹಾಕಬೇಕು. ಒಲೆ ಮೇಲೆ ಒಗ್ಗರಣೆ ಸೋಟಿ ಇಟ್ಕೊಂಡಿದ್ದೀನಿ. ಈಗ 1/4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಪರಿಮಳ ಮತ್ತು ರುಚಿಗೆ ಚಿಟಿಕೆ ಹಿಂಗೆ ಹಾಕೋಣ. ಹಾಗೆ 1 ಸ್ಪೂನು ಕೊತ್ತಂಬರಿ ಹಾಕೋಣ. ಕೊತ್ತಂಬರಿ ಕಾಳನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಈಗ ಒಂದು 10 ಕಾಳು ಮೆಂತ್ಯ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. 1/4 ಸ್ಪೂನ್ ಜೀರಿಗೆ ಹಾಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಗ್ಯಾಸ್ ಆಫ್ ಮಾಡೋಣ. ಎಲ್ಲವನ್ನು ಫ್ರೈ ಮಾಡಾಯಿತು. ಹುರಿದಿರುವ ಇವೆಲ್ಲವನ್ನು ರುಬ್ಬಕ್ಕೆ ಇಟ್ಕೊಂಡಿರೋ ಅಕ್ಕಿ ಜೊತೆ ಹಾಕೋಣ. ರುಬ್ಬಕ್ಕಿಂತ ಮುಂಚೆ ಒಂದು ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ನೆನೆಸಿರೋ ಅಕ್ಕಿನೆಲ್ಲ ಹಾಕಾಯಿತು. ಹಾಗೆ ಸ್ವಲ್ಪ ನೆನೆಸಿರೋ ಅಕ್ಕಿ ನೀರನ್ನು ಹಾಕೋಣ. ಹಾಗೆ ತುಂಬ ನಯಸ್ಸಾಗಿ ರುಬ್ಬೋಣ. ಈಗ ದೋಸೆ ಹಿಟ್ಟು ರುಬ್ಬಾಯಿತು. ಈ ಹದದಲ್ಲೇ ಹಿಟ್ಟಿರಬೇಕು. ಈಗ ಈ ಹಿಟ್ಟನ್ನು ಒಂದು ಪಾತ್ರೆಗೆ ತೆರಪು ಮಾಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ಬೊಂಬಾಯಿ ಬಸಳೆ ಅಥವಾ ಗಿಡ ಬಸಳೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಹಿತ ಸಿಗುತ್ತೆ. ಇದು 1 ಗಿಡ ನೆಟ್ಟರೆ ಸಾಕು, ಬಂಚ್ ಥರ ಬಂದುಬಿಡುತ್ತೆ. ಪೇಟೆಯಲ್ಲಿ ಸಹಿತ ನೆಟ್ಕೊಳ್ತಾರೆ ತುಂಬ ಜನ. ಇದರದ್ದು ಸಾಂಬಾರು, ಮೊಸರು ಬಜ್ಜಿ, ಪತ್ರೊಡೆ ಎಲ್ಲ ಮಾಡ್ತಾರೆ. ಈಗ ಈ ಬೊಂಬಾಯಿ ಬಸಳೆಯಲ್ಲಿ ಎಲೆ ಮಾತ್ರ ತೆಕ್ಕೊಬೇಕು, ದಂಟನ್ನು ಹಾಕಬಾರ್ದು. ಹಾಗೆ ಎಲೆಗಳನ್ನೆಲ್ಲ ತೆಗಿತಾ ಬರೋಣ. ಈ ಹಿಟ್ಟಿಗೆ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹಾಗೆ ಸಬ್ಬಸಿಗೆ ಸಹಿತ ಹಾಕಿ ದೋಸೆ ಮಾಡ್ಬೋದು. ಈಗ ಎಲೆಗಳನ್ನೆಲ್ಲ ದಂಟಿಂದ ಬೇರ್ಪಡಿಸಿದ್ದೀನಿ. ಹಾಗೆ ಕತ್ತಿ ಇಟ್ಕೊಂಡಿದ್ದೀನಿ. ತಟ್ಟೆ ಇದೆ. ಎಲೆಗಳನ್ನೆಲ್ಲ ಸಿಗಿಬೇಕು, ಸಣ್ಣದಾಗಿ ಹೆಚ್ಚಬೇಕು. ಹಾಗಿದ್ದರೆ ಮಾತ್ರ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾವುದೇ ಸೊಪ್ಪಿನ ಅಡುಗೆ ಮಾಡಬೇಕಾದ್ರೂ ಅಷ್ಟೇ ತುಂಬ ಚಿಕ್ಕದಾಗಿ ಹೆಚ್ಚಿದರೆ ಅದು ತುಂಬ ಚೆನ್ನಾಗಿ ಸೇರಿಕೊಳ್ಳುತ್ತೆ ಮಸಾಲೆ ಹಾಗೆ ಬೇಳೆ ಜೊತೆ. ಈಗ ನೋಡಿ, ಸೊಪ್ಪನ್ನು ಸಣ್ಣದಾಗಿ ಹೀಗೆ ಹೆಚ್ಚುತ್ತಾ ಬರೋಣ. ಈ ದೋಸೆ ಮಾಡಬೇಕಾದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಬೇಕಾದ್ರೆ ರುಬ್ಬೋದು. ಅಥವಾ ಕೆಲವರು ಏನು ಮಾಡ್ತಾರೆ ಅಂದರೆ ರಾತ್ರಿನೇ ರುಬ್ಬಿಡ್ತಾರೆ. ಅದು ಸ್ವಲ್ಪ ಹುಳಿ ಬರುತ್ತೆ. ಹುಳಿ ತುಂಬ ಬರಬಾರ್ದು ಅಂದರೆ ಈಗ ಬೆಳಿಗ್ಗೆ ರುಬ್ಬಿ ಬೆಳಗ್ಗೆನೇ ದೋಸೆ ಮಾಡಿದರೆ ಸರಿ. ಬ್ರೇಕ್ಫಾಸ್ಟಿಗಂತೂ ತುಂಬ ಟೇಸ್ಟ್ ಇರುತ್ತೆ. ಹಾಗೆ ಸೊಪ್ಪು ತಿಂದರೆ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಈಗ ನೋಡಿ, ಸೊಪ್ಪನ್ನು ಈ ರೀತಿಯಾಗಿ ಹೆಚ್ಚಾಯಿತು. ನೀವು ಹಿಟ್ಟಿನ ಹದಕ್ಕೆ ಸೊಪ್ಪು ತಗೊಬೇಕು ಅಂದರೆ 2 ಲೋಟ ಅಕ್ಕಿಗೆ 3 ಲೋಟದಷ್ಟು ಸೊಪ್ಪಿರಬೇಕು. ಹಾಗೆ ಸೊಪ್ಪನ್ನು ಹಿಟ್ಟಿಗೆ ಹಾಕಾಯಿತು. ಅದ್ರ ಜೊತೆಗೆ 1 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸೋಣ. ಹಾಗೆ ಹಿಟ್ಟನ್ನು ಈ ಸೊಪ್ಪು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹುಯ್ಯೋಕ್ಕೆ ರೆಡಿ ಮಾಡೋಣ. ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೀನಿ. ಚೆನ್ನಾಗಿ ಒಂದು ಸರಿ ಎಣ್ಣೆ ಹಚ್ಚೋಣ. ನಾನು ಹೆಚ್ಚಾಗಿ ಕಬ್ಬಣದ ಕಾವಲಿನೇ ಉಪಯೋಗಿಸೋದು, ಆರೋಗ್ಯಕ್ಕೆ ಸಹಿತ ಒಳ್ಳೆಯದು ಅಂತ. ಈಗ ಎಣ್ಣೆ ಹಚ್ಚಾಯಿತು. ಹಾಗೆ ಸ್ವಲ್ಪ ಕಾಯೋಕ್ಕೆ ಬಿಡೋಣ ಕಾವಲಿನ. ಈಗ ಒಂದು ಸೌಟ್ ತುಂಬ ದೋಸೆ ಹಿಟ್ಟನ್ನು ತಗೊಂಡು ದೋಸೆ ಕಾವಲಿ ಮೇಲೆ ಹಾಕಿ ಸೌಟಲ್ಲಿ ಸ್ವಲ್ಪ ಹೀಗೆ ಹರಡ್ತಾ ಬರೋಣ. ಹಾಗೆ ಈ ದೋಸೆ ತುಂಬ ತೆಳು ಏನು ಬರಲ್ಲ, ಹಾಗೆ ತುಂಬ ಗರಮೂ ಇರೋಲ್ಲ. ಈಗ ದೋಸೆ ಸಟ್ಕದಲ್ಲಿ ಹಾಗೆ ಒಂದು ಸರಿ
ದೋಸೆ ಮೇಲೆ ಹೀಗೆ ಎಳಿತಾ ಬರೋಣ, ಒಂದೇ ಲೆವೆಲ್ಲಾಗಿ ಬರುತ್ತೆ ದೋಸೆ. ಈಗ ದೋಸೆ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕೋಣ. ಹಾಗೆ ದೋಸೆ ಮುಚ್ಚೋಣ ಬೇಯಲಿ. ಈಗ ದೋಸೆಗೆ ಮುಚ್ಚಿದ ಮುಚ್ಚಳ ತೆಗೆಯೋಣ. ಹಾಗೆ ದೋಸೆ ಸಟ್ಕದಲ್ಲಿ ಸ್ವಲ್ಪ ಹೀಗೆ ಎಳಗಿಸ್ತಾ ಬರೋಣ. ಈಗ ದೋಸೆನ ಹಾಕೋಣ. ನೋಡಿ ಎಷ್ಟು ಬಣ್ಣ ಬಂದಿದೆ ಅಂತ, ಬಹಳ ರುಚಿ ಇರುತ್ತೆ. ಹಾಗೆ ಸೊಪ್ಪು ತಿಂದಂಗೂ ಆಗುತ್ತೆ. ಈ ದೋಸೆ ತಿಂದರೆ ಸ್ವಲ್ಪನೂ ಹುಳಿ ತೆಗೆ ಬರಲ್ಲ, ಹಾಗೆ ಗಂಟಲು ಸುಡೋಲ್ಲ. ಆರೋಗ್ಯಕ್ಕೂ ಸಹಿತ ತುಂಬ ಒಳ್ಳೆಯದು. ಸೊಪ್ಪು ಚೆನ್ನಾಗಿ ಬೆಂದಿದೆ, ಹಾಗೆ ಮಿಕ್ಸ್ ಆಗಿದೆ, ಅಷ್ಟು ಪರಿಮಳ ಬರುತ್ತಿದೆ ಈ ದೋಸೆ. ನೋಡಿದರೆ ತಾಳಿಪಟ್ಟು ಅಂತ ಅನಿಸುತ್ತೆ. ತಟ್ಟೆಯಲ್ಲಿ ದೋಸೆ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಬಹಳ ಮೃದುವಾಗಿರುತ್ತೆ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಬೆಣ್ಣೆ ಅಥವಾ ತುಪ್ಪ ಬೇಕಾದ್ರೂ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ತಿನ್ಬೋದು. ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿ ಈ ದೋಸೆ. ನೀವು ಸಹ ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.